ಸದ್ಯಕ್ಕೆ ಈ ಕಿರಾತಕ ಈಗ ಲ್ಯಾಂಡ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ದೆಹಲಿಯ ಪಾಲಂನ ಐಎಎಫ್ ಏರ್ ಬೇಸ್ನಲ್ಲಿ ಐಎಎಫ್ ವಿಮಾನದಲ್ಲಿ ರಾಣನನ್ನ ಎಳ್ಕೊಂಡು ಬಂದಿದ್ದಾರೆ ಭಾರತ. ತಹವೂರ್ ರಾಣಾ ವಶಕ್ಕೆ ಪಡೆಯಲು ನೋಡಿ ಏರ್ಪೋರ್ಟ್ ಒಳಗೆ ಪ್ರವೇಶಿಸಿದ ಬುಲೆಟ್ ಪ್ರೂಫ್ ಕಾರು ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ಕಮಾಂಡೋಗಳನ್ನ ಅಲ್ಲಿ ನಿಯೋಜಿಸಿದ್ದಾರೆ. ಮೋಸ್ಟ್ ವಾಂಟೆಡ್ ರಾಣಾ ಇದ್ದಂತ ವಿಮಾನದಿಂದ ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಈಗ ವಿಶೇಷ ವಾಹನವೂ ಕೂಡ ಒಳಗಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ನೋಡಿ, ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರೆದುಕೊಂಡು ಬರ್ತಾರೆ. ಭದ್ರತೆ ಹೇಗಿದೆ ಅನ್ನೋದರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಎನ್ಐಎ ಅಧಿಕಾರಿಗಳು ಆತನ ಜೊತೆಗಿದ್ದಾರೆ. ಸದ್ಯಕ್ಕೆ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಆತನನ್ನ ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಆಗಿ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆತನಿಗೂ ಕೂಡ ನಾನು ಈ ರೀತಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಅವನಿಗೂ ಅವಕಾಶ ಇರುತ್ತೆ. ಭಾರತವೂ ಕೂಡ ಆತ ಭಾಗಿಯಾಗಿದ್ದ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟು ಆತ ಈ ಟೆರರ್ನನ್ನ ಈತ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದನ್ನ ಭಾರತ ಸಾಬೀತು ಮಾಡುತ್ತೆ. ಕೆಲವೇ ಕ್ಷಣದಲ್ಲಿ ಆತ ಹೊರಗಡೆ ಬರ್ತಾನೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಸದ್ಯಕ್ಕೆ ಈ ಕಿರಾತಕ ಈಗ ಲ್ಯಾಂಡ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ದೆಹಲಿಯ ಪಾಲಂನ ಐಎಎಫ್ ಏರ್ ಬೇಸ್ನಲ್ಲಿ ಐಎಎಫ್ ವಿಮಾನದಲ್ಲಿ ರಾಣನನ್ನ ಎಳ್ಕೊಂಡು ಬಂದಿದ್ದಾರೆ ಭಾರತ. ತಹವೂರ್ ರಾಣಾ ವಶಕ್ಕೆ ಪಡೆಯಲು ನೋಡಿ ಏರ್ಪೋರ್ಟ್ ಒಳಗೆ ಪ್ರವೇಶಿಸಿದ ಬುಲೆಟ್ ಪ್ರೂಫ್ ಕಾರು ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ಕಮಾಂಡೋಗಳನ್ನ ಅಲ್ಲಿ ನಿಯೋಜಿಸಿದ್ದಾರೆ. ಮೋಸ್ಟ್ ವಾಂಟೆಡ್ ರಾಣಾ ಇದ್ದಂತ ವಿಮಾನದಿಂದ ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಈಗ ವಿಶೇಷ ವಾಹನವೂ ಕೂಡ ಒಳಗಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ನೋಡಿ, ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರೆದುಕೊಂಡು ಬರ್ತಾರೆ. ಭದ್ರತೆ ಹೇಗಿದೆ ಅನ್ನೋದರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಎನ್ಐಎ ಅಧಿಕಾರಿಗಳು ಆತನ ಜೊತೆಗಿದ್ದಾರೆ. ಸದ್ಯಕ್ಕೆ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಆತನನ್ನ ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಆಗಿ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆತನಿಗೂ ಕೂಡ ನಾನು ಈ ರೀತಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಅವನಿಗೂ ಅವಕಾಶ ಇರುತ್ತೆ. ಭಾರತವೂ ಕೂಡ ಆತ ಭಾಗಿಯಾಗಿದ್ದ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟು ಆತ ಈ ಟೆರರ್ನನ್ನ ಈತ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದನ್ನ ಭಾರತ ಸಾಬೀತು ಮಾಡುತ್ತೆ. ಕೆಲವೇ ಕ್ಷಣದಲ್ಲಿ ಆತ ಹೊರಗಡೆ ಬರ್ತಾನೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಸದ್ಯಕ್ಕೆ ಈ ಕಿರಾತಕ ಈಗ ಲ್ಯಾಂಡ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ದೆಹಲಿಯ ಪಾಲಂನ ಐಎಎಫ್ ಏರ್ ಬೇಸ್ನಲ್ಲಿ ಐಎಎಫ್ ವಿಮಾನದಲ್ಲಿ ರಾಣನನ್ನ ಎಳ್ಕೊಂಡು ಬಂದಿದ್ದಾರೆ ಭಾರತ. ತಹವೂರ್ ರಾಣಾ ವಶಕ್ಕೆ ಪಡೆಯಲು ನೋಡಿ ಏರ್ಪೋರ್ಟ್ ಒಳಗೆ ಪ್ರವೇಶಿಸಿದ ಬುಲೆಟ್ ಪ್ರೂಫ್ ಕಾರು ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ಕಮಾಂಡೋಗಳನ್ನ ಅಲ್ಲಿ ನಿಯೋಜಿಸಿದ್ದಾರೆ. ಮೋಸ್ಟ್ ವಾಂಟೆಡ್ ರಾಣಾ ಇದ್ದಂತ ವಿಮಾನದಿಂದ ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಈಗ ವಿಶೇಷ ವಾಹನವೂ ಕೂಡ ಒಳಗಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ನೋಡಿ, ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರೆದುಕೊಂಡು ಬರ್ತಾರೆ. ಭದ್ರತೆ ಹೇಗಿದೆ ಅನ್ನೋದರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಎನ್ಐಎ ಅಧಿಕಾರಿಗಳು ಆತನ ಜೊತೆಗಿದ್ದಾರೆ. ಸದ್ಯಕ್ಕೆ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಆತನನ್ನ ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಆಗಿ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆತನಿಗೂ ಕೂಡ ನಾನು ಈ ರೀತಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಅವನಿಗೂ ಅವಕಾಶ ಇರುತ್ತೆ. ಭಾರತವೂ ಕೂಡ ಆತ ಭಾಗಿಯಾಗಿದ್ದ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟು ಆತ ಈ ಟೆರರ್ನನ್ನ ಈತ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದನ್ನ ಭಾರತ ಸಾಬೀತು ಮಾಡುತ್ತೆ. ಕೆಲವೇ ಕ್ಷಣದಲ್ಲಿ ಆತ ಹೊರಗಡೆ ಬರ್ತಾನೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಸದ್ಯಕ್ಕೆ ಈ ಕಿರಾತಕ ಈಗ ಲ್ಯಾಂಡ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ದೆಹಲಿಯ ಪಾಲಂನ ಐಎಎಫ್ ಏರ್ ಬೇಸ್ನಲ್ಲಿ ಐಎಎಫ್ ವಿಮಾನದಲ್ಲಿ ರಾಣನನ್ನ ಎಳ್ಕೊಂಡು ಬಂದಿದ್ದಾರೆ ಭಾರತ. ತಹವೂರ್ ರಾಣಾ ವಶಕ್ಕೆ ಪಡೆಯಲು ನೋಡಿ ಏರ್ಪೋರ್ಟ್ ಒಳಗೆ ಪ್ರವೇಶಿಸಿದ ಬುಲೆಟ್ ಪ್ರೂಫ್ ಕಾರು ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಹೈ ಸೆಕ್ಯೂರಿಟಿ
ನಿಯೋಜನೆ ಮಾಡಲಾಗಿದೆ. ಕಮಾಂಡೋಗಳನ್ನ ಅಲ್ಲಿ ನಿಯೋಜಿಸಿದ್ದಾರೆ. ಮೋಸ್ಟ್ ವಾಂಟೆಡ್ ರಾಣಾ ಇದ್ದಂತ ವಿಮಾನದಿಂದ ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಈಗ ವಿಶೇಷ ವಾಹನವೂ ಕೂಡ ಒಳಗಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ನೋಡಿ, ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರೆದುಕೊಂಡು ಬರ್ತಾರೆ. ಭದ್ರತೆ ಹೇಗಿದೆ ಅನ್ನೋದರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಎನ್ಐಎ ಅಧಿಕಾರಿಗಳು ಆತನ ಜೊತೆಗಿದ್ದಾರೆ. ಸದ್ಯಕ್ಕೆ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಆತನನ್ನ ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಆಗಿ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆತನಿಗೂ ಕೂಡ ನಾನು ಈ ರೀತಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಅವನಿಗೂ ಅವಕಾಶ ಇರುತ್ತೆ. ಭಾರತವೂ ಕೂಡ ಆತ ಭಾಗಿಯಾಗಿದ್ದ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟು ಆತ ಈ ಟೆರರ್ನನ್ನ ಈತ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದನ್ನ ಭಾರತ ಸಾಬೀತು ಮಾಡುತ್ತೆ. ಕೆಲವೇ ಹೊತ್ತು, ಕೆಲವೇ ಕ್ಷಣದಲ್ಲಿ ಆತ ಹೊರಗಡೆ ಬರ್ತಾನೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಸದ್ಯಕ್ಕೆ ಈ ಕಿರಾತಕ ಈಗ ಲ್ಯಾಂಡ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ದೆಹಲಿಯ ಪಾಲಂನ ಐಎಎಫ್ ಏರ್ ಬೇಸ್ನಲ್ಲಿ ಐಎಎಫ್ ವಿಮಾನದಲ್ಲಿ ರಾಣನನ್ನ ಎಳ್ಕೊಂಡು ಬಂದಿದ್ದಾರೆ ಭಾರತ. ತಹವೂರ್ ರಾಣಾ ವಶಕ್ಕೆ ಪಡೆಯಲು ನೋಡಿ, ಏರ್ಪೋರ್ಟ್ ಒಳಗೆ ಪ್ರವೇಶಿಸಿದ ಬುಲೆಟ್ ಪ್ರೂಫ್ ಕಾರು ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ಕಮಾಂಡೋಗಳನ್ನ ಅಲ್ಲಿ ನಿಯೋಜಿಸಿದ್ದಾರೆ. ಮೋಸ್ಟ್ ವಾಂಟೆಡ್ ರಾಣಾ ಇದ್ದಂತ ವಿಮಾನದಿಂದ ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಈಗ ವಿಶೇಷ ವಾಹನವೂ ಕೂಡ ಒಳಗಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ನೋಡಿ, ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರೆದುಕೊಂಡು ಬರ್ತಾರೆ. ಭದ್ರತೆ ಹೇಗಿದೆ ಅನ್ನೋದರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಎನ್ಐಎ ಅಧಿಕಾರಿಗಳು ಆತನ ಜೊತೆಗಿದ್ದಾರೆ. ಸದ್ಯಕ್ಕೆ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಆತನನ್ನ ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಆಗಿ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆತನಿಗೂ ಕೂಡ ನಾನು ಈ ರೀತಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಅವನಿಗೂ ಅವಕಾಶ ಇರುತ್ತೆ. ಭಾರತವೂ ಕೂಡ ಆತ ಭಾಗಿಯಾಗಿದ್ದ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟು ಆತ ಈ ಟೆರರ್ನನ್ನ ಈತ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದನ್ನ ಭಾರತ ಸಾಬೀತು ಮಾಡುತ್ತೆ. ಕೆಲವೇ ಹೊತ್ತು, ಕೆಲವೇ ಕ್ಷಣದಲ್ಲಿ ಆತ ಹೊರಗಡೆ ಬರ್ತಾನೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀವಿ. ಸದ್ಯಕ್ಕೆ ಈ ಕಿರಾತಕ ಈಗ ಲ್ಯಾಂಡ್ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕೆಲವೇ ಕ್ಷಣದಲ್ಲಿ ದೆಹಲಿಯ ಪಾಲಂನ ಐಎಎಫ್ ಏರ್ ಬೇಸ್ನಲ್ಲಿ ಐಎಎಫ್ ವಿಮಾನದಲ್ಲಿ ರಾಣನನ್ನ ಎಳ್ಕೊಂಡು ಬಂದಿದ್ದಾರೆ ಭಾರತ. ತಹವೂರ್ ರಾಣಾ ವಶಕ್ಕೆ ಪಡೆಯಲು ನೋಡಿ, ಏರ್ಪೋರ್ಟ್ ಒಳಗೆ ಪ್ರವೇಶಿಸಿದ ಬುಲೆಟ್ ಪ್ರೂಫ್ ಕಾರು ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ದೆಹಲಿಯ ಪಾಲಂ ಏರ್ಪೋರ್ಟ್ನಲ್ಲಿ ಹೈ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ. ಕಮಾಂಡೋಗಳನ್ನ ಅಲ್ಲಿ ನಿಯೋಜಿಸಿದ್ದಾರೆ. ಮೋಸ್ಟ್ ವಾಂಟೆಡ್ ರಾಣಾ ಇದ್ದಂತ ವಿಮಾನದಿಂದ ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಈಗ ವಿಶೇಷ ವಾಹನವೂ ಕೂಡ ಒಳಗಡೆ ಹೋಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ನೋಡಿ, ಕೆಲವೇ ಹೊತ್ತಿನಲ್ಲಿ ಆತನನ್ನ ಹೊರಗಡೆ ಕರೆದುಕೊಂಡು ಬರ್ತಾರೆ. ಭದ್ರತೆ ಹೇಗಿದೆ ಅನ್ನೋದರ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಎನ್ಐಎ ಅಧಿಕಾರಿಗಳು ಆತನ ಜೊತೆಗಿದ್ದಾರೆ. ಸದ್ಯಕ್ಕೆ ಆತನನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಆತನನ್ನ ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ಆಗಿ ಆತನನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಆತನಿಗೂ ಕೂಡ ನಾನು ಈ ರೀತಿ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನೋದಕ್ಕೆ ಅವನಿಗೂ ಅವಕಾಶ ಇರುತ್ತೆ. ಭಾರತವೂ ಕೂಡ ಆತ ಭಾಗಿಯಾಗಿದ್ದ ಅನ್ನೋದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟು ಆತ ಈ ಟೆರರ್ನನ್ನ ಈತ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದನ್ನ ಭಾರತ ಸಾಬೀತು ಮಾಡುತ್ತೆ. ಕೆಲವೇ ಹೊತ್ತು, ಕೆಲವೇ ಕ್ಷಣದಲ್ಲಿ ಆತ ಹೊರಗಡೆ ಬರ್ತಾನೆ. ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀವಿ.